Hello, my dear friends. Welcome to our Easy Class YouTube channel. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದರೆ ಬರ್ತಾ ಇರೋಂಥ ಟೆಸ್ಟ್ ಆಗಿರ್ಬೋದು, ನಿಮ್ಮ ಮನ್ಯುವಲ್ ಬೋರ್ಡ್ ಆಫ್ ಪಾಯಿಂಟ್ ಆಫ್ ವ್ಯೂ ಇಂದ ಹ್ಯೂಮನ್ ರೀಪ್ರೊಡಕ್ಷನ್ ಆಗಿರ್ಬೋದು ಚಾಪ್ಟರು, ಆಮೇಲೆ ರೀಪ್ರೊಡಕ್ಟಿವ್ ಹೆಲ್ತ್ದಾಗಿರ್ಬೋದು, ಸೆಕ್ಷುವಲ್ ರೀಪ್ರೊಡಕ್ಷನ್, ಫ್ಲವರಿಂಗ್ ಪ್ಲಾಂಟ್, ಈ ಮೂರು ಚಾಪ್ಟರಿಂದ ಬರುವಂತಹ 2 ಮಾರ್ಕ್ಸ್ 3 ಮಾರ್ಕ್ಸ್ ಆಗಿರ್ಬೋದು MCQ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ನ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಆ ವಿಡಿಯೋ ಬೇಕಾದರೆ ಅವನ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಮತ್ತೆ ಪ್ರೀವಿಯಸ್ ವಿಡಿಯೋಗಳನ್ನ ನೋಡ್ಕೋಬೋದು. ಓಕೆ, ಸೊ ಇವತ್ತಿನ ದಿವಸ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್. ಸೊ ಏನಿದೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ ಫಸ್ಟ್ ಚಾಪ್ಟರ್ ಇದೆಯಲ್ಲ ನಿಮ್ಮದು. ಸೊ ಈ ಚಾಪ್ಟರ್ನಲ್ಲಿ ಬರುವಂತಹ ಪಾಲಿನೇಷನ್ ಕಾನ್ಸೆಪ್ಟ್ ನೋಡೋಣ. ಯಾವುದಪ್ಪ ಅಂತಂದರೆ ಪಾಲಿನೇಷನ್ ಕಾನ್ಸೆಪ್ಟ್. ಓಕೆ, ಸೊ ಏನಪ್ಪ ಪಾಲಿನೇಷನ್ನು ಏನಿದೆ ಅಂತ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಸೊ ಎಕ್ಸಾಕ್ಟ್ ನಿಮ್ಮದು NCERT ಇಂದ ಏನು ಪಾಯಿಂಟ್ಸ್ ಇದಾವಲ್ಲ ಅವನ್ನೇ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ NCERTನ ಫಾಲೋ ಅಪ್ ಮಾಡಿ ಅದರಿಂದ ಬರುವಂಥ ಪಾಯಿಂಟ್ಸ್ನ ಡಿಸ್ಕಸ್ ಮಾಡ್ತೀನಿ. ಯಾಕಂದರೆ ಎಕ್ಸಾಮ್ಸ್ನಲ್ಲಿ ಇವೇ ಪಾಯಿಂಟ್ಸ್ನ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ನೀಟ್ ಆಗಿರ್ಬೋದು, CETಗೂ ಈ ಎಕ್ಸಾಮ್ಸ್ಗಾಗಿರ್ಬೋದು, ಸೊ ಈ ನೋಟ್ಸ್ ಆಗಿರ್ಬೋದು, ಈ ನಿಮ್ಮ NCERT ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದಕ್ಕಾಗಿ ಸೊ ಫಸ್ಟ್ಗೆ ಪಾಲಿನೇಷನಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಡಿಸ್ಕಸ್ ಮಾಡೋಣ. ಏನಪ್ಪ ಪಾಲಿನೇಷನ್? ಹಿಯರ್ ಅಟ್ ದ ಎಂಡ್ ಆಫ್ ದ ಗೆಮಿಟ್ ಫಾರ್ಮೇಷನ್, ಓಕೆ, ಏನಂತ ಹೇಳ್ಬೋದು, ಆಂಜಿಯೋಸ್ಪರ್ಮ್ಸ್ನಲ್ಲಿ ಗೆಮಿಟ್ಸ್ಗಳು ಫಾರ್ಮೇಷನ್ ಆಗ್ತವೆ. ಈ ಗೆಮಿಟ್ಸ್ಗಳು ಯಾವ್ಯಾವಪ್ಪ? ಇನ್ ಅ ಫ್ಲವರಿಂಗ್ ಪ್ಲಾಂಟ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಪೋಲನ್ ಗ್ರೇನ್ಸ್ ಆ್ಯಂಡ್ ಎಂಬ್ರಿಯೋಸ್ಯಾಕ್. ದ ಮೇಲ್ ಗೆಮಿಟ್ ಆಗಿರ್ಬೋದು, ಫೀಮೇಲ್ ಗೆಮಿಟ್ ಆಗಿರ್ಬೋದು, ಇವು ಏನಾಗ್ತಾವಪ್ಪ ಅಂತಂದರೆ ಸೊ ಪೋಲನ್ ಗ್ರೇನ್ಸ್ ಮತ್ತು ಎಂಬ್ರಿಯೋಸ್ಯಾಕ್ನಲ್ಲಿ ಜನರೇಟ್ ಆಗಿರ್ತವೆ. ಮೀನ್ಸ್ ಅದ ಡೆವಲಪ್ ಆಗ್ತದೆ ಅಂತ ಪ್ರೀವಿಯಸ್ ಸೆಕ್ಷನ್ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಈ ಗೆಮಿಟ್ಸ್ ಯಾವಪ್ಪ ಅಂತಂದರೆ ಪೋಲನ್ ಗ್ರೇನ್ ಆಗಿರ್ಬೋದು, ಆಮೇಲೆ ಎಂಬ್ರಿಯೋಸ್ಯಾಕ್ನಲ್ಲಿ ಇರುವಂಥ ಎಗ್ ಸೆಲ್ ಆಗಿರ್ಬೋದು, ಸೊ ಸೆಕೆಂಡರಿ ನ್ಯೂಕ್ಲಿಯೈ ಅಂತ ಬರುತ್ತೆ. ಇವೆರಡು ಏನಾಗಿರ್ತಾವಪ್ಪ ಅಂತಂದರೆ ನಾನ್ ಮೋಟೈಲ್ ನೇಚರ್ ಆಗಿರುವಂಥ ಗೆಮಿಟ್ಸ್ಗಳಾಗಿರ್ತವೆ. ನಾನ್ ಮೋಟೈಲ್ ಅಂತಂದರೆ ಯಾವುದೇ ರೀತಿ ಮೋಷನ್ ಇಲ್ಲದೆ ಇರುವಂತಹ, ಯಾವುದೇ ರೀತಿ ಮೋಟಿಲಿಟಿ ಇರದೇ ಇರುವಂತಹ ಗೆಮಿಟ್ಸ್ಗಳಾಗಿವೆ. ಓಕೆ, ಅದಕ್ಕಾಗಿ ಇವು ನಾನ್ ಮೋಟೈಲ್ ಗೆಮಿಟ್ಸ್ಗಳು. ಯಾವಪ್ಪ ಅಂತಂದರೆ ಪೋಲನ್ ಗ್ರೇನ್ಸ್ ಆಗಿರ್ಬೋದು, ನೆಕ್ಸ್ಟ್ ಎಂಬ್ರಿಯೋಸ್ಯಾಕ್ನಲ್ಲಿ ಇರುವಂಥ ಗೆಮಿಟ್ಸ್ಗಳಾಗಿರ್ಬೋದು. ಹಾಗಾದರೆ ಇವು ನಾನ್ ಮೋಟೈಲ್ ಆಗಿರೋದ್ರಿಂದ ಇವನ್ನ ನಾವು ಏನು ಮಾಡಬೇಕಾಗತ್ತಂತಂದರೆ ಕರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಏನು? ಮೇಲ್ ಗೆಮಿಟು ಪ್ಲಸ್ ಫೀಮೇಲ್ ಗೆಮಿಟ್ ಎರಡು ಏನಾಗಬೇಕು? ಫ್ಯೂಷನ್ ಆಗಬೇಕು. ಫ್ಯೂಷನ್ ಆದಾಗ ಏನಾಗುತ್ತೆ? ಫರ್ಟಿಲೈಸೇಷನ್ ಆಗುತ್ತೆ. ಅದಕ್ಕಾಗಿ ಇವೆರಡು ಫ್ಯೂಷನ್ ಆಗಬೇಕಂದ್ರೆ ಇವೆರಡು ಒಂದೊಂದು ಏನಾಗಬೇಕು? ಮೀಟ್ ಆಗಲೇಬೇಕು. ಹಾಗಾದರೆ ಮೀಟ್ ಆಗಬೇಕಪ್ಪ ಅಂತಂದರೆ ಏನಾಗಬೇಕು? ಇಲ್ಲಿ ಟ್ರಾನ್ಸ್ಫರ್ ಆಗಬೇಕಾಗತ್ತೆ. ಏನು ಟ್ರಾನ್ಸ್ಫರ್ ಆಗಬೇಕಾಗತ್ತೆ? ಸೊ ಮೇಲ್ ಗೆಮಿಟ್ ಆಗಿರ್ಬೋದು, ನೆಕ್ಸ್ಟು ಫೀಮೇಲ್ ಗೆಮಿಟ್ ಆಗಿರ್ಬೋದು, ಇವುಗಳು ಏನಾಗಬೇಕು? ಟ್ರಾನ್ಸ್ಫರ್ ಆಗಬೇಕಾಗತ್ತೆ. ಸೊ ಅದಕ್ಕಾಗಿ ಸೊ ಈ ಕಾನ್ಸೆಪ್ಟ್ನಲ್ಲಿ ಈ ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು ಗೆಮಿಟ್ಸ್ಗಳು ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂತಹ ಒಂದು ಪ್ರೊಸೆಸ್ಗೆ ಏನಂತ ಹೇಳ್ತಾರೆ? ಪಾಲಿನೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಇದಕ್ಕೆ? ಪಾಲಿನೇಷನ್. ಓಕೆ, ಸೊ ಪಾಲಿನೇಷನ್ ಅಂತಂದ್ರೆ ಏನು ನೋಡೋಣ. ಪಾಲಿನೇಷನ್ ಇಟ್ ಈಸ್ ದಿ ಮೆಕ್ಯಾನಿಸಮ್ ಟು ಅಚೀವ್ ದಿಸ್ ಆಬ್ಜೆಕ್ಟ್. ಏನ ಗೆಮಿಟ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಇರಬೇಕಾಗಿರುವಂಥ ಒಂದು ಮೆಕ್ಯಾನಿಸಮ್ ಯಾವುದಪ್ಪ ಅಂತಂದರೆ ಅದು ಪಾಲಿನೇಷನ್ ಆಗಿರುತ್ತೆ. ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಮೀನ್ಸ್ ವಾಟ್? ಶೆಡ್ ಫ್ರಮ್ ದಿ ಆಂಥರ್. ಆಂಥರಿಂದ ಏನ ಶೆಡ್ ಆಗಿರ್ತಾವ ಮೀನ್ಸ್ ಡೆವಲಪ್ ಆಗಿರ್ತಾವಲ್ಲ ಆ ಪೋಲನ್ ಗ್ರೇನ್ಸು ಟ್ರಾನ್ಸ್ಫರ್ ಆಗಬೇಕು. ಎಲ್ಲಿಂದ? ಪೋಲನ್ ಗ್ರೇನ್ಸ್ ಟು ದಿ ಸ್ಟಿಗ್ಮಾ ಆಫ್ ದ ಪಿಸ್ಟಿಲ್. ಓಕೆ, ಸ್ಟಿಗ್ಮಾ ಆಫ್ ದ ಪಿಸ್ಟಿಲ್ಗೆ ಟ್ರಾನ್ಸ್ಫರ್ ಆಗುವಂಥ ಒಂದು ಟರ್ಮ್ ಮೆಕ್ಯಾನಿಸಮ್ಗೆ ಏನಂತ ಹೇಳ್ತೀವಿ? ಪಾಲಿನೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಏನಪ್ಪ ಪಾಲಿನೇಷನ್ ಅಂದರೆ? ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟು ದಿ ಸ್ಟಿಗ್ಮಾ ಆಫ್ ದ ಪಿಸ್ಟಿಲ್ ಈಸ್ ಕಾಲ್ಡ್ ಪಾಲಿನೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದರೆ ಆಲ್ಮೋಸ್ಟ್ ಆಲ್ ಫ್ಲವರಿಂಗ್ ಪ್ಲಾಂಟ್, ಎಲ್ಲ ಫ್ಲವರಿಂಗ್ ಪ್ಲಾಂಟ್ ಅಂದರೆ ಯಾವ್ದು ಬರುತ್ತೆ? ಆಂಜಿಯೋಸ್ಪರ್ಮ್ಸ್ಗಳು ಬರ್ತವೆ. ಓಕೆ, ಇವೆಲ್ಲ ಪಾಲಿನೇಷನ್ನ ಫಾಲೋ ಅಪ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಪಾಲಿನೇಷನ್ಗಳಲ್ಲಿ ಕೈಂಡ್ಸ್ ಆಫ್ ಪಾಲಿನೇಷನ್ ನೋಡೋಣ. ಸೊ ಇಲ್ಲಿ ಕೈಂಡ್ಸ್ ಆಫ್ ಪಾಲಿನೇಷನ್ನಲ್ಲಿ ಆನ್ ದ ಡಿಪೆಂಡಿಂಗ್ ಆನ್ ದ ಸೋರ್ಸ್ ಆಫ್ ಪೋಲನ್ ಆನ್ ದ ಪಾಲಿನೇಷನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೈಪ್ಸ್. ಸೋರ್ಸ್ ಆಫ್ ಪೋಲನ್ ಆಗಿರ್ಬೋದು, ಸೊ ಪೋಲನ್ ಗ್ರೇನ್ಸ್ ಅವೈಲಬಿಲಿಟಿಗಳಿಂದ ಆಗಿರ್ಬೋದು, ಸೊ ಇವುಗಳಿಂದ ಸೊ ಡಿಪೆಂಡ್ ಮಾಡ್ಕೊಂಡು 3 ಟೈಪ್ಸ್ನ ಡಿವೈಡ್ ಮಾಡ್ತಾರೆ. 3 ಟೈಪ್ಸ್ನಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಅಟೋಗೆಮಿನ ಡಿಸ್ಕಸ್ ಮಾಡೋಣ. ಓಕೆ, ಅಟೋಗೆಮಿ ಆಗಿರ್ಬೋದು, ಜೈಟಿನೋಗೆಮಿ ಆಗಿರ್ಬೋದು, ನೆಕ್ಸ್ಟ್ ಗ್ಸಾನೋಗೆಮಿ ಆಗಿರ್ಬೋದು, ಈ 3 ಬರ್ತವೆ. ಫಸ್ಟ್ ಅದರಲ್ಲಿ ಅಟೋಗೆಮಿ ಏನು ಹೇಳುತ್ತೆ? ಅಟೋಗೆಮಿ ಇನ್ ದಿಸ್ ಟೈಪ್ ಪಾಲಿನೇಷನ್ ಈಸ್ ಅಚೀವ್ಡ್ ವಿತ್ ಇನ್ ದ ಸೇಮ್ ಫ್ಲವರ್.
ಓಕೆ, ನೆನಪಿಟ್ಕೊಳ್ಬೇಕಾಗಿರುವಂತಹ ಒಂದು ಪ್ರಶ್ನೆ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಸೇಮ್ ಫ್ಲವರ್ ನಲ್ಲಿ ಆಗಬೇಕು. ಹಾಗಾದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಾಮ್ ದ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಸೊ ಹಾಗಾದ್ರೆ ಒಂದು ಪ್ಲಾಂಟ್ ಇದೆ ಅಂತ ಅನ್ಕೊಳ್ಳಿ. ಈ ಪ್ಲಾಂಟ್ ನಿಂದ ಇರುವಂತಹ ಒಂದು ಫ್ಲವರ್ ಇದೆ. ಈ ಫ್ಲವರ್ ನಲ್ಲಿರುವಂತಹ ಮೇಲ್ ಗೆಮಿಟ್ ಆಗಿರ್ಬೋದು ಪೋಲನ್ ಗ್ರೇನ್ಸ್ ಅದೇ ಫ್ಲವರ್ ಇರುವಂತಹ ಸ್ಟಿಗ್ಮಾ, ಹಾಗಾದ್ರೆ ಪಿಸ್ಟಿಲ್ ಆಫ್ ದ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗಬೇಕು. ಸೇಮ್ ಪ್ಲಾಂಟ್ ನಿಂದ ಸೇಮ್ ಫ್ಲವರ್ಗೆ ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗೋದಕ್ಕೆ ಏನಂತ ಹೇಳ್ತೀವಿ, ಅಟೋಗೆಮಿ ಅಂತ ಹೇಳ್ತಾರೆ. ಏನೇನೇನು ಹೇಳ್ತೇವೆ ನೋಡಿ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. Okay, so next in a normal flower which opens and expose the anthers and the stigma, ಕಂಪ್ಲೀಟ್ ಅಟೋಗೆಮಿ ಈಸ್ ರಾದರ್ ರೇರ್ ಅಂತ ಹೇಳ್ತೀವಿ. ಓಕೆ, ಏನಪ್ಪಾ ಇದ್ರ ಪಾಯಿಂಟ್ ಮೀನಿಂಗ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಮ್ ಫ್ಲವರ್ದು ಏನಾಗಿರ್ತಪ್ಪ ಅಂತಂದ್ರೆ ಪಿಸ್ಟಿಲ್ ಆಗಿರ್ಬೋದು, ಆಮೇಲೆ ಆಂಥರ್ಸ್ ಆಗಿರ್ಬೋದು, ಓಪನ್ ಆಗಿರುತ್ತೆ. ಈ ಓಪನ್ ಆಗಿರುವಂತ ಫ್ಲವರ್ಸ್ಗಳಲ್ಲಿ ಈ ಅಟೋಗೆಮಿನ ಫಾಲೋ ಅಪ್ ಮಾಡೋದು ಏನಾಗುತ್ತೆ, ತುಂಬಾ ರೇರ್ ಆಗಿರುತ್ತೆ. ಸೊ ಅಟೋಗೆಮಿ ಇದು ತುಂಬಾ ರೇರ್ ಆಗಿರುವಂತಹ ಒಂದು ಪಾಲಿನೇಷನ್, ನೆನಪಿಟ್ಟುಕೊಳ್ಳಿ. ಓಕೆ, ಅಟೋಗೆಮಿ ಇನ್ ಸಚ್ ಫ್ಲವರ್ಸ್ ರಿಕ್ವೈರ್ಸ್ ಸಿಂಕ್ರೋನಿ ಇನ್ ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಅಂಡ್ ಆಲ್ಸೋ ಅಂತ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಈ ಅಟೋಗೆಮಿ ಆಗ್ಬೇಕಾದ್ರೆ ಸೊ ಏನ್ ನೆನಪಿಟ್ಕೊಳ್ಬೇಕಪ್ಪ ಅಂತಂದ್ರೆ, ನಾವು ಇಲ್ಲಿ ಅಟೋಗೆಮಿ ಆಗ್ಬೇಕಾದ್ರೆ ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೀವ್ಡ್ ಆಲ್ಸೋ ರಿಕ್ವೈರ್ಸ್ ಸಿಂಕ್ರನಿ ಅಂತಂದ್ರೆ, ಸೊ ಅವೆರಡು ತುಂಬಾನೇ ನಿಯರ್ ಆಗಿರ್ಬೇಕು. ಈ ಪೋಲನ್ ಗ್ರೇನ್ ಆಗಿರ್ಬೋದು, ಸೊ ಆಮೇಲೆ ಇನ್ನೊಂದು ಯಾವ್ದು ಬರುತ್ತೆ, ಸ್ಟಿಗ್ಮಾ ಆಫ್ ಅ ಫ್ಲವರ್ ಆಗಿರ್ಬೋದು. ಇವೆರಡು ತುಂಬಾ ಎಷ್ಟು ಕ್ಲೋಸ್ ಆಗಿರ್ತಾವಲ್ಲ ಅಷ್ಟು ಅಟೋಗೆಮಿ ಮಾಡೋದಕ್ಕೆ ಅಥವಾ ಅಟೋಗೆಮಿನ ಫಾಲೋ ಅಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಎಷ್ಟು ಓಪನ್ ಆಗ್ತಾವಲ್ಲ ಅಲ್ಲಿ ಅಟೋಗೆಮಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದ ಆಂಥರ್ ಅಂಡ್ ದ ಸ್ಟಿಗ್ಮಾ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್ ಸೊ ದ್ಯಾಟ್ ಸೆಲ್ಫ್ ಪಾಲಿನೇಷನ್ ಕ್ಯಾನ್ ಆಕರ್ ಅಂತ ಹೇಳ್ತಾರೆ. ಓಕೆ, ಸೊ ಇವೆರಡು ಏನಾಗಿರ್ಬೇಕಂತಂದ್ರೆ ತುಂಬಾನೇ ಕ್ಲೋಸ್ ನಲ್ಲಿ ಇರಬೇಕು. ಯಾವಪ್ಪ ಅಂತಂದ್ರೆ ಆಂಥರ್ ಆಗಿರ್ಬೋದು, ಸ್ಟಿಗ್ಮಾ ಆಗಿರ್ಬೋದು. ಸೊ ಆಂಥರ್ ಆಮೇಲೆ ಸ್ಟಿಗ್ಮಾ ಇವೆರಡು ಎಷ್ಟು ಕ್ಲೋಸ್ ಆಗಿರ್ತಾವಲ್ಲ ಅಲ್ಲಿ ಅಟೋಗೆಮಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅಟೋಗೆಮಿಗೆ ಇನ್ನೊಂದು ಹೆಸರು ಯಾವಪ್ಪ ಅಂದ್ರೆ ಸೆಲ್ಫ್ ಪಾಲಿನೇಷನ್. ರಿಮೆಂಬರ್, ಟು ಅಚೀವ್ ಅಟೋಗೆಮಿ ದ ಆಂಥರ್ ಅಂಡ್ ದ ಸ್ಟಿಗ್ಮಾ ಮಸ್ಟ್ ಕ್ಲೋಸ್ ಟು ಈಚ್ ಅದರ್ ಅನ್ನೋ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ಓಕೆ, ಸೊ ಅಟೋಗೆಮಿಗೆ ಇನ್ನೊಂದು ನೇಮ್ ಏನ್ ಬರುತ್ತೆ, ಸೊ ಅಟೋಗೆಮಿಗೆ ಇರಬೇಕಾಗಿರುವಂತ ಇನ್ನೊಂದು ನೇಮು ಸೆಲ್ಫ್ ಪಾಲಿನೇಷನ್ ಆಗಿರುತ್ತೆ. ಓಕೆ, ಸೊ ನಾವು some plants such as ವಯೋಲಾ ಮೀನ್ಸ್ ಕಾಮನ್ ಪ್ಯಾನ್ಸಿ ಅಂತ ಹೇಳ್ತಾರೆ, ಆಕ್ಸಾಲಿಸ್ ಆಗಿರ್ಬೋದು, ಕೊಮಿಲಿನಾ ಆಗಿರ್ಬೋದು. ಸೊ ಇವು ಪ್ಲಾಂಟ್ಸ್ಗಳು ಯಾವ್ಯಾವಪ್ಪ ಪ್ಲಾಂಟ್ಸು, ವಯೋಲಾ, ಆಕ್ಸಾಲಿಸ್ ಆಗಿರ್ಬೋದು, ನೆಕ್ಸ್ಟು ಕೊಮಿಲಿನಾ ಆಗಿರ್ಬೋದು. ಸೊ ಇವು ಪ್ಲಾಂಟ್ಸ್ಗಳು ಏನಪ್ಪಾ ಅಂತಂದ್ರೆ 2 ಟೈಪ್ಸ್ ಆಫ್ ಫ್ಲವರ್ಸ್ನ ಬೇರ್ ಮಾಡ್ತೇವೆ. ಯಾವ್ಯಾವ ಫ್ಲವರ್ಸ್ ಅಂತಂದ್ರೆ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಆಗಿರ್ಬೋದು, ಇನ್ನೊಂದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಬರುತ್ತೆ. ಓಕೆ, ಹಾಗಾದ್ರೆ ಕ್ಲಾಸ್ಮೋಗ್ಯಾಮಸ್ ಫ್ಲವರ್ಸ್ ಆಮೇಲೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ಓಕೆ, ಏನು ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಂದ್ರೆ, ದ ಫ್ಲವರ್ಸ್ ವಿಚ್ ಆರ್ ಸಿಮಿಲರ್ ಟು ಫ್ಲವರ್ಸ್ ಆಫ್ ಅದರ್ ಸ್ಪೀಸೀಸ್ ವಿತ್ ಎಕ್ಸ್ಪೋಸ್ಡ್ ಆಂಥರ್ ಅಂಡ್ ಸ್ಟಿಗ್ಮಾ ಅಂತ ಹೇಳ್ತಾರೆ. ಸೇಮ್ ಸ್ಪೀಸೀಸ್ದು ಆಗಿರಬೇಕು, ಸಿಮಿಲರ್ ಸ್ಪೀಸೀಸ್ ಇಂದ ಇರಬೇಕಾಗುತ್ತೆ ಫ್ಲವರ್ಸು. ಆಮೇಲೆ ಇಲ್ಲಿ ಸಿಮಿಲರ್ ಸ್ಪೀಸೀಸ್ ಇಂದ ಇದ್ದಾಗ ಈ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ನಲ್ಲಿ ಆಂಥರ್ ಆಮೇಲೆ ನೆಕ್ಸ್ಟ್ ಬರೋದು ಯಾವುದು, ಸ್ಟಿಗ್ಮಾ. ಇವೆರಡು ಏನಾಗ್ಬೇಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಎಕ್ಸ್ಪೋಸ್ ಆಗ್ತಾ ಇರ್ಬೇಕು. ಎಕ್ಸ್ಪೋಸ್ ಅಂತಂದ್ರೆ ಇವಕ್ಕ ಓಪನ್ ಅಂತ ಹೇಳ್ತಾರೆ. ಏನಂತ ಹೇಳ್ತೀವಿ, ಓಪನ್ ಫ್ಲವರ್ ಅಂತ ಹೇಳ್ತೀವಿ. ಸೊ ನಾವೇನಂತ ಹೈಲೈಟ್ ಮಾಡ್ಕೋಬಹುದು ಈಗ. ಸೊ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ which are similar to flowers of others with exposed anther and exposed stigma ಅಂತ ನೀವು ಹೇಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ which do not open at all in such flowers ಅಂತ ಹೇಳ್ತಾರೆ. ಆಂಥರ್ ಅಂಡ್ ಸ್ಟಿಗ್ಮಾ ಲೈ ಕ್ಲೋಸ್ ಟು ಈಚ್ ಅದರ್. ಸೊ ಯಾವ ಫ್ಲವರ್ ನಲ್ಲಿ ಆಂಥರ್ ಮತ್ತು ಸ್ಟಿಗ್ಮಾ
ಕ್ಲೋಸ್ ಆಗಿರ್ತಾವಲ್ಲ ಆ ಫ್ಲವರ್ಸ್ ಏನಂತ ಹೇಳ್ತಾರೆ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇವೆರಡೂ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಇಮಿಡಿಯೇಟ್ ಆಗಿ ಆಲ್ಮೋಸ್ಟ್ ಆಲ್ ಸೊ ಸೆಲ್ಫ್ ಪಾಲಿನೇಷನ್ ಆಗಿರ್ಬೋದು, ಸೊ ನೆಕ್ಸ್ಟ್ ಯಾವ್ದಾಗಿರ್ಬೋದು ಅಟೋಗೆಮಿ ಅಂತ ಹೇಳ್ತೀವಲ್ಲ, ಇದು ಸಕ್ಸಸ್ ಆಗುವಂತ ಚಾನ್ಸ್ ಇರುತ್ತೆ. ಯಾಕೆ ದೇ ಡಸ್ ನಾಟ್ ಓಪನ್ ಎಟ್ ಆಲ್ ಅಂದ್ರೆ ತುಂಬಾನೇ ಕ್ಲೋಸ್ ಆಗಿರುವಂತಹ ಆಂಥರ್ ಮತ್ತು ಸ್ಟಿಗ್ಮಾ ಇರುವಂತಹ ಒಂದು ಫ್ಲವರ್ ಇದು. ಅದಕ್ಕೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ನಲ್ಲಿ ಆಲ್ಮೋಸ್ಟ್ ಆಲ್ ಏನಾಗುತ್ತಪ್ಪ ಅಂತಂದ್ರೆ ಅಟೋಗೆಮಿ ಆಗೋ ಚಾನ್ಸ್ ಇರುತ್ತೆ. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಸೇಮ್ ಫ್ಲವರ್ ಇರುತ್ತೆ, ಸ್ವಲ್ಪ ಓಪನ್ ಆಗಿರುವಂತಹ ಫ್ಲವರ್ಸ್. ಸೊ ನೀವಿಲ್ಲಿ ಈ ಇಮೇಜ್ ನ ನೋಡ್ಬೋದು, ನೀವು NCERT ನಲ್ಲಿ ಕೊಟ್ಟಿರುವಂತದ. ಸೊ ಕ್ಯಾಸ್ಮೋಗ್ಯಾಮಸ್ ಅಥವಾ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಓಪನ್ ಆಗಿರುತ್ತದೆ. ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ನೋಡಿ, ಸೊ ಆಂಥರ್ ಮತ್ತು ಸ್ಟಿಗ್ಮಾ ಇವುಗಳಲ್ಲಿ ಎಷ್ಟು ಕ್ಲೋಸ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಓಪನ್ ಅಂತ ಇದೆ, ಸೊ ಈ ಪಾರ್ಟ್ ಓಪನ್ ಇದು ಫ್ಲವರ್ ತೋರಿಸಿದ್ದಾರೆ, ಈ ಪಾರ್ಟ್ ನಲ್ಲಿ ಇಲ್ಲಿ ಏನಾದ ಕ್ಲೋಸ್ ಆಗಿದೆ. ಓಕೆ, ಸೊ ಇದು ಅದಕ್ಕೆ ಸಂಬಂಧಪಟ್ಟಂಗಪ್ಪ ಅಂದ್ರೆ ಕ್ಲಿಸ್ಟೋಗ್ಯಾಮಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಸೊ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆಗಿರ್ಬೋದು. ಓಕೆ, ಸೊ ಕ್ಲಿಸ್ಟೋಗ್ಯಾಮಸ್ ಮತ್ತು ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ನ ಬೇರ್ ಮಾಡುವಂತ ಪ್ಲಾಂಟ್ಸ್ ನೇಮ್ ಹೇಳಿ ಅಂತಂದ್ರೆ ಯಾವ್ದು ಹೇಳಬೇಕು, ವಯೋಲಾ, ಆಕ್ಸಾಲಿಸ್, ಕೊಮಿಲಿನಾ ಆಗಿರುತ್ತೆ. ಓಕೆ, when anther dehisces in flower buds, pollen grains come into contact with stigma to effect pollination. Thus, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಇನ್ವೇರಿಯೇಬಲಿ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಇನ್ವೇರಿಯೇಬಲಿ ಯಾಕಪ್ಪ ಅಂತಂದ್ರೆ, ಸೊ ಅದೇ ಪ್ಲಾಂಟ್ದು ಅದೇ ಸೇಮ್ ಫ್ಲವರ್ದು ಆಂಥರ್ದಿಂದ ಪೋಲನ್ ಗ್ರೇನ್ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗೋದ್ರಿಂದ ವೇರಿಯೇಷನ್ ಆಗೋದು ತುಂಬಾನೇ ಕಡಿಮೆ ಇರುತ್ತೆ. ಅದಕ್ಕೆ ಇದನ್ನ ಇನ್ವೇರಿಯೇಬಲ್ ಅಂತ ಹೇಳ್ತಾರೆ. ಸೊ ಅಟೋಗ್ಯಾಮಸ್ ಆಸ್ ದೇರ್ ಇಸ್ ನೋ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ನಲ್ಲಿ ಆಗಿರ್ಬೋದು, ಅಟೋಗ್ಯಾಮಸ್ ಫ್ಲವರ್ಸ್ ನಲ್ಲಿ ಆಗಿರ್ಬೋದು, ಅವೆಲ್ಲ ಕ್ಲೋಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಅಲ್ಲಿ ಸೆಲ್ಫ್ ಪಾಲಿನೇಷನ್ಗೆ ಜಾಸ್ತಿ ಪ್ರಿಫರೆನ್ಸ್ ಇರೋದ್ರಿಂದ ದೇರ್ ಇಸ್ ನೋ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಪ್ರೊಡ್ಯೂಸ್ ಅಶ್ಯೂರ್ಡ್ ಸೀಡ್ ಸೆಟ್ ಇವನ್ ಇನ್ ದ ಅಬ್ಸೆನ್ಸ್ ಆಫ್ ಪಾಲಿನೇಟರ್ಸ್. ಸೊ ಇಲ್ಲಿ ಯಾವುದೇ ರೀತಿ ಪಾಲಿನೇಟರ್ಸ್ ಗಳದ ಅವಶ್ಯಕತೆ ಬೀಳೋದಿಲ್ಲ. ಯಾಕಪ್ಪ ಅಂತಂದ್ರೆ, ಸೊ ಪಾಲಿನೇಟರ್ಸ್ ಅಂತಂದ್ರೆ ಯಾವ ಬರ್ತಾವ, ಅಬಯೋಟಿಕ್ ಆಗಿರ್ಬೋದು, ಬಯೋಟಿಕ್ ಆಗಿರ್ಬೋದು, ಇನ್ಸೆಕ್ಟ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಸೊ ವಾಟರ್ ಆಗಿರ್ಬೋದು. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಸೊ ಪಾಲಿನೇಟರ್ಸ್ ಗಳಲ್ಲಿ ಹೋಗ್ತವೆ. ಓಕೆ, ಸೊ ಅವುಗಳ ರಿಕ್ವೈರ್ಮೆಂಟೇ ಇರೋದಿಲ್ಲ ಇಲ್ಲಿ. ಯಾಕಪ್ಪ ಅಂತಂದ್ರೆ ಇವು ಒಂದೊಂದೊಂದು ಕ್ಲೋಸ್ ಆಗಿರೋದ್ರಿಂದ ಸೊ ಪೋಲನ್ ಗ್ರೇನ್ಸ್ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಪಾಲಿನೇಟರ್ಸ್ ಗಳ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಅಬ್ಸೆನ್ಸ್ ಆಫ್ ಪಾಲಿನೇಟರ್ಸ್ ಇದ್ದಾಗಲೂ ಫರ್ಟಿಲೈಸೇಷನ್ ನ ಕ್ಯಾರಿ ಅಪ್ ಮಾಡ್ಕೊಂಡು ಸೀಡ್ಸ್ ನ ಪ್ರೊಡ್ಯೂಸ್ ಮಾಡ್ತವೆ. ಓಕೆ, ಸೊ ಇದು ಅಷ್ಟು ಯಾವುದಪ್ಪ ಅಂತಂದ್ರೆ ಇದು ಅಷ್ಟು ಸೆಲ್ಫ್ ಪಾಲಿನೇಷನ್ ಆಗಿರುವಂತ ಅಟೋಗೆಮಿಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ಗಳು ನೆನಪಿಟ್ಕೊಳ್ಳಿ. ಇಟ್ ಇಸ್ ಅ ನಾರ್ಮಲ್ ವಿಚ್ ಆರ್ ಓಪನ್ಸ್ ಅಂಡ್ ಎಕ್ಸ್ಪೋಸ್ ಆಂಥರ್ ಇನ್ ಅಂಡ್ ದ ಸ್ಟಿಗ್ಮಾ. ಕಂಪ್ಲೀಟ್ ಅಟೋಗೆಮಿ ಇಸ್ ರಾದರ್ ರೇರ್. ಈ ಪಾಯಿಂಟ್ ನೆನಪಿಟ್ಕೊಳ್ಳಿ, ಆದಷ್ಟು ರೇರ್ ಆಗಿರುವಂತಹ ಇದು ಒಂದು ಪಾಲಿನೇಷನ್ ಆಗಿರುತ್ತೆ. ಮತ್ತೊಂದು ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ವಯೋಲಾ ಆಗಿರ್ಬೋದು, ಆಕ್ಸಾಲಿಸ್ ಪಾರ್ಟ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗಿರುತ್ತಪ್ಪ ಅಂತಂದ್ರೆ ಕೊಮಿಲಿನ, ಕ್ಯಾಸ್ಮೋಗ್ಯಾಮಸ್ ಫ್ಲವರ್, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ನ ಬೇರ್ ಮಾಡ್ತವೆ. ಕ್ಯಾಸ್ಮೋಗ್ಯಾಮಸ್ ಆಗಿರ್ಬೋದು, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಡಿಫರೆನ್ಸ್ ಕೇಳಿದ್ರೆ ಬರೆಯಕ್ಕೆ ಬರಬೇಕು. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಂತಂದ್ರೆ ದಿ ಸಿಮಿಲರ್ ಫ್ಲವರ್ ಆಫ್ ಅದರ್ ಸ್ಪೀಸೀಸ್ ವಿತ್ ಎಕ್ಸ್ಪೋಸ್ಡ್ ಆಂಥರ್ ಆಗಿರುತ್ತೆ. ಇಲ್ಲಿ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ನಲ್ಲಿ ದೇ ಡು ನಾಟ್ ಓಪನ್ ಎಟ್ ಆಲ್. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ನಲ್ಲಿ ಕ್ಲೋಸ್ ಆಗಿರೋದ್ರಿಂದ ದೇ ಕ್ಯಾನ್ ಈಸಿಲಿ ಅಂಡರ್ಗೋ ಅಟೋಗ್ಯಾಮಸ್ ಅಥವಾ ಅಟೋಗ್ಯಾಮಿ ಆರ್ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಅಟೋಗ್ಯಾಮಿಯಿಂದ ಅಥವಾ ಅಟೋಗ್ಯಾಮಸ್ ಫ್ಲವರ್ಸ್ ಆಗಿರ್ಬೋದು, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಇನ್ವೇರಿಯೇಬಲ್ ಪಾಲಿನೇಷನ್ ಅಂತ ಹೇಳ್ಬೋದು. ಇನ್ವೇರಿಯೇಬಲ್ ಫ್ಲವರ್ಸ್ಗಳನ್ನ ಬೇರ್ ಮಾಡ್ತವೆ, ಯಾವುದೇ ರೀತಿ ವೇರಿಯೇಷನ್ ಬರಲ್ಲ, ಸೆಲ್ಫ್ ಪಾಲಿನೇಷನ್ಗೆ ಪ್ರಿಫರೆನ್ಸ್ ಕೊಡ್ತವೆ. ದೇರ್ ಇಸ್ ನೋ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಅಂದ್ರೆ ಇದರಲ್ಲೇ ಬರುವಂತಹ ಎರಡನೇ ಪಾರ್ಟ್ ಆಫ್ ಪಾಲಿನೇಷನ್ ಟೈಪ್ಸ್ ಇದೆ. ಅದರಲ್ಲಿ ಯಾವ್ದಪ್ಪ ಅಂತಂದ್ರೆ ಜಿಟಿನೋಗೆಮಿ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್. ಈಗ ಈ ಫಾರ್ ಎಕ್ಸಾಂಪಲ್ ಇದನ್ನೇ ಪ್ಲಾಂಟ್ ತಗೊಳ್ಳೋಣ. ಈ ಪ್ಲಾಂಟ್ ಅಂತಂದ್ರೆ ಇಲ್ಲಿ ಡ್ರಾ ಮಾಡ್ತೀನಿ, ಅದು ಬೇಡ ಕನ್ಫ್ಯೂಸ್ ಆಗುತ್ತೆ. ಓಕೆ, ಈ ಪ್ಲಾಂಟ್ ನಲ್ಲಿ ಇಲ್ಲೊಂದು ಫ್ಲವರ್ ಇದೆ, ಈ ಪ್ಲಾಂಟ್ ನಲ್ಲಿ ಇಲ್ಲೊಂದು ಫ್ಲವರ್ ಇದೆ. ಓಕೆ, ಸೇಮ್ ಪ್ಲಾಂಟ್ದು ಡಿಫ್ರೆಂಟ್ ಫ್ಲವರ್ ಆಗಿರಬೇಕು ಅಥವಾ ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್ ಅನ್ನೋ ವರ್ಡ್ ಹಾಕಬೇಕು. ಆಮೇಲೆ ಅನದರ್ ಫ್ಲವರ್, ಈ ಫ್ಲವರ್ ಇಂದ ಈ ಫ್ಲವರ್ಗೆ
ಏನಾದರೂ ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆದರೆ ಅದಕ್ಕೆ ಏನಂತ ಹೇಳ್ತೀವಿ ಜೆಟಿನೋಗೆಮಿ ಅಂತ ಹೇಳ್ತೀವಿ. ಸೊ ಆಲ್ದೋ ಜಿಟಿನೋಗೆಮಿ ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತಾರೆ. ಓಕೆ, ಇದು ಫಂಕ್ಷನಲಿ ಏನಾಗಿರುವಂಥದ್ದು ಕ್ರಾಸ್ ಪಾಲಿನೇಷನ್. ಫಂಕ್ಷನ್ ಅಂದರೆ ವರ್ಕಿಂಗ್ ಟೈಪ್ನಲ್ಲಿ ಏನಪ್ಪ ಅಂತಂದರೆ, ಸೊ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಇಲ್ಲಿ ಪಾಲಿನೇಟಿಂಗ್ ಏಜೆಂಟ್ ಅದು ಅವಶ್ಯಕತೆ ಬೇಕಾಗುತ್ತೆ. ಯಾವುದ್ರದ್ದು? ಪಾಲಿನೇಟಿಂಗ್ ಏಜೆಂಟ್. ಅದಕ್ಕಾಗಿ ಇದನ್ನು ಫಂಕ್ಷನಲಿ ಏನಂತ ಹೇಳ್ತೀವಿ ನಾವು? ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಫಂಕ್ಷನಲಿ ಇಟ್ ಈಸ್ ಅ ಕ್ರಾಸ್ ಪಾಲಿನೇಷನ್, ರಿಮೆಂಬರ್, ಫಂಕ್ಷನಲಿ, ಬಟ್ ಇಟ್ ಈಸ್ ಇನ್ವಾಲ್ವಿಂಗ್ ಅ ಪಾಲಿನೇಟಿಂಗ್ ಏಜೆಂಟ್. ಅದಕ್ಕಾಗಿ ಇದನ್ನು ಫಂಕ್ಷನಲಿ ಅಂತ ಹೇಳ್ತಾರೆ. ಅಂದರೆ ಪಾಲಿನೇಟಿಂಗ್ ಏಜೆಂಟ್ನ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇದು ಏನಪ್ಪ ಅಂತಂದರೆ ಇದು ಫಂಕ್ಷನಲಿ ಕ್ರಾಸ್ ಪಾಲಿ. ಬಟ್ genetically it is a similar to autogamy, because genetically it is similar to autogamy. ಯಾಕಪ್ಪ ಅಂತಂದರೆ ಸೇಮ್ ಪ್ಲಾಂಟ್ದೇ ಇರುವಂತಹ ಪೋಲನ್ ಗ್ರೇನ್ಸು ಅದೇ ಪ್ಲ್ಯಾಂಟ್ನಲ್ಲಿರುವಂಥ ಅನದರ್ ಫ್ಲವರ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ಸೇಮ್ ವೇರಿಯೇಷನ್, ಸೇಮ್ ಎಕ್ಸಾಕ್ಟ್ ಕಾಪೀಸ್ ಫ್ಲವರ್ನ ಪ್ರೊಡ್ಯೂಸ್ ಮಾಡೋಂಥ ಚಾನ್ಸ್ ಇರುತ್ತೆ. ಹಾಗೂ ಜೆನೆಟಿಕಲಿ ಸಿಮಿಲರ್ ಆಗಿರುವಂಥ ಫ್ಲವರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕಾಗಿ ಇದು ಜೆನೆಟಿಕಲಿ ಸಿಮಿಲರ್ ಅಟೋಗೆಮಿ, ಸಿನ್ಸ್ ದ ಪೋಲನ್ ಗ್ರೇನ್ಸ್ ಕಮ್ ಫ್ರಮ್ ದ ಸೇಮ್ ಪ್ಲಾಂಟ್. ಏನು ಹೇಳಿದ್ನಲ್ಲ, ಸೊ ಅದೇ ಸೇಮ್ ಪ್ಲಾಂಟ್ ಇಂದ ಬರೋದ್ರಿಂದ ಇದು ಜೆನೆಟಿಕಲಿ ಏನಾಗಿರ್ಬೋದು, ಸೊ ಅಟೋಗ್ಯಾಮಿ ಆಗಿದ್ರಿಂದ. ಬಟ್ ಫಂಕ್ಷನಲಿ ಇದು ಕ್ರಾಸ್ ಪಾಲಿನೇಷನ್. ನೆನಪಿಟ್ಕೊಳ್ಳಿ, ಫಂಕ್ಷನಲಿ ಇಟ್ ಈಸ್ ಅ ಕ್ರಾಸ್ ಪಾಲಿನೇಷನ್, ಜೆನೆಟಿಕಲಿ ಇಟ್ ಈಸ್ ಅ ಅಟೋಗ್ಯಾಮಿ ಅಥವಾ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಝೀನೋಗೆಮಿ ಅಂತ ಇದೆ. ಝೀನೋಗೆಮಿ ಅಂತಂದ್ರೆ ಏನೇ? ಇಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಡಿಫರೆಂಟ್ ಪ್ಲಾಂಟ್. ಇಲ್ಲೊಂದು ಪ್ಲಾಂಟ್ ಇದೆ, ಇಲ್ಲೊಂದು ಪ್ಲಾಂಟ್ ಇದೆ. ಸೊ ಇಲ್ಲೊಂದು ಪ್ಲಾಂಟ್ ಈ ಫ್ಲವರು, ಇಲ್ಲೊಂದು ಪ್ಲಾಂಟ್ ಅದು ಈ ಫ್ಲವರ್ ಇಲ್ಲಿದೆ. ಓಕೆ, ಸೊ ಇದೊಂದು ಪ್ಲಾಂಟ್, ಈ ಪ್ಲಾಂಟ್, ಈ ಟೂ ಡಿಫರೆಂಟ್ ಪ್ಲಾಂಟ್ನಲ್ಲಿರುವಂಥ ಡಿಫರೆಂಟ್ ಫ್ಲವರ್ಸ್ಗಳಿಗೆ ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗೋದನ್ನ ಏನಂತ ಹೇಳ್ತೀವಿ? ಝೀನೋಗಮಿ. ಸೊ ಪಾಯಿಂಟ್ಸ್ನ ಇದನ್ನೇ ಬರೀಬೇಕು. ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಅ ಡಿಫರೆಂಟ್ ಪ್ಲಾಂಟ್ಸ್, ದಿಸ್ ಈಸ್ known as xenogamy. Xenogamy, it is a cross pollination. Remember, this is the only type of pollination which during pollination bring genetically different types of pollen grains to the stigma. ಸೊ ಇದು ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಇದು ಜೆನೆಟಿಕಲಿ ಡಿಫರೆಂಟ್ ಆಗಿರುವಂತಹ ಪೋಲನ್ ಗ್ರೇನ್ಸ್ಗಳನ್ನು ತೆಗೆದುಕೊಂಡು ಬಂದು ಟ್ರಾನ್ಸ್ಫರ್ ಮಾಡುವಂಥ ಒಂದು ಪಾಲಿನೇಷನ್ ಆಗಿದೆ. ಅದಕ್ಕಾಗಿ ಇದನ್ನು ಜೆನೆಟಿಕಲಿ ವೇರಿಯೇಷನ್ಸ್ನ ತೊಗೊಂಡು ಬರೋದ್ರಿಂದ ಇದನ್ನು ವೇರಿಯಬಲ್ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಪಾಲಿನೇಷನ್ ಆಗಿರುತ್ತೆ. ಯಾವುದಪ್ಪ ಅಂತಂದರೆ ಝೀನೋಗೆಮಿ. ನೆನಪಿಟ್ಟುಕೊಳ್ಳಿ. ಸೊ ಹಾಗಾದರೆ ಟೋಟಲ್ ಪಾಲಿನೇಷನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಏನಪ್ಪ ಡಿಸ್ಕಸ್ ಮಾಡೋದ್ರಲ್ಲಿ? ಫಸ್ಟು ಟೈಪ್ಸ್ ಆಫ್ ಪಾಲಿನೇಷನ್, ಅಟೋಗೆಮಿ ಆಗಿರ್ಬೋದು, ಜಿಟಿನೋಗೆಮಿ ಆಗಿರ್ಬೋದು, ಝೀನೋಗೆಮಿ ಆಗಿರ್ಬೋದು. ಸೊ ಸಮ್ ಪಾಯಿಂಟ್ ಆಫ್ ವ್ಯೂ ಎಕ್ಸಾಂಪಲ್ಸ್ನ ನೆನಪಿಟ್ಕೊಳ್ಳಿ. ಸೊ ನೀಟ್ಗೂ CETಗೂ ಸೇಮ್ ಕ್ವಶನ್ಸ್ ಬರ್ತಾವೆ, ಸೇಮ್ ಲೈನ್ ಟು ಲೈನ್ ಬರ್ತದೆ. ಸೊ ನೆಕ್ಸ್ಟ್ ನಿಮ್ಗೆ ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ಹೋದರೆ ಜಿಟಿನೋಗೆಮಿ ಆಗಿರ್ಬೋದು, ಆಮೇಲೆ ಝೀನೋಗೆಮಿ ಡಿಫ್ರೆನ್ಸ್ ಕೇಳ್ಬೋದು. ಸೊ ಇದರಲ್ಲಿ ಯಾವುದು ಫಂಕ್ಷನಲಿ ಅಟೋಗ್ಯಾಮಿ ಅಂತ ಕೇಳಿದರೆ ಜಿಟಿನೋಗೆಮಿ, ವಿಚ್ ಈಸ್ ಅ ಜೆನೆಟಿಕಲಿ ಇಟ್ ಈಸ್ ಅ ಫಂಕ್ಷನಲಿ ಇಟ್ ಈಸ್ ಅ ಕ್ರಾಸ್ ಪಾಲಿನೇಷನ್, ಫಂಕ್ಷನಲ್ ಇಟ್ ಈಸ್ ಅ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿದ್ರೆ ಜಿಟಿನೋಗೆಮಿ. ವಿಚ್ ಈಸ್ ಸಿಮಿಲರ್ ಟು ಅಟೋಗೆಮಿ ಆರ್ ಜೆನೆಟಿಕಲಿ ಸಿಮಿಲರ್ ಯಾವುದಪ್ಪ ಅಂತ ಅಟೋಗೆಮಿ ಅಂದರೆ ಅದು ಜಿಟಿನೋಗೆಮಿ ಆಗಿರುತ್ತೆ. ಕಂಪ್ಲೀಟ್ಲಿ ಕ್ರಾಸ್ ಪಾಲಿನೇಷನ್ ಯಾವುದಪ್ಪ ಅಂತಂದರೆ ಝೀನೋಗೆಮಿ, ವಿಚ್ ಬ್ರಿಂಗ್ಸ್ ಜೆನೆಟಿಕಲಿ ವೇರಿಯೇಷನ್ಸ್ ಅಂತ ನೀವು ಹೇಳ್ಬೋದು. ಓಕೆ, ಸೊ ಈ ನೆಕ್ಸ್ಟ್ ವಿಡಿಯೋನಲ್ಲಿ ಏಜೆಂಟ್ಸ್ ಆಫ್ ಪಾಲಿನೇಷನ್ ಆಗಿರ್ಬೋದು, ಬಯೋಟಿಕ್ ಪಾಲಿನೇಷನ್, ಅಬಯೋಟಿಕ್ ಪಾಲಿನೇಷನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ರೀಚ್ ಆಗೋ ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದ್ರು ಕಂಟೆಂಟ್ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ, ಬಾಯ್ ಸ್ಟೂಡೆಂಟ್ಸ್.